ಬೆಂಗಳೂರು ನಗರದ ಮಾಗಡಿ ಮುಖ್ಯ ರಸ್ತೆಯ ಮಾಚೋಹಳ್ಳಿ ಕ್ರಾಸ್ನಲ್ಲಿ ಪೆಪ್ಸ್ ಇಂಡಸ್ಟ್ರೀಸ್ನ 134ನೇ ಗ್ರೇಡ್ ಸ್ಲೀಪ್ ಸ್ಟೋರ್ ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ನೂತನ ಶೋರೂಂ ಅನ್ನು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಜಿ. ಶಂಕರ್ ರಾಮ್ ಉದ್ಘಾಟಿಸಿದರು. ಸಮಾಜ ಸೇವಕರಾದ ಎಚ್ಎಂ ಕೃಷ್ಣಮೂರ್ತಿ ಹಾಗೂ ಎಚ್ಪಿ ಬೋರೇಗೌಡ್ರು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಗ್ರಾಹಕರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಪ್ರೀಮಿಯಂ ಮ್ಯಾಟ್ರೆಸ್ಗಳು ಹಾಗೂ ನಿದ್ರಾ ಉತ್ಪನ್ನಗಳನ್ನು ಒಂದೇ ಸೂರಿನಡಿ ಒದಗಿಸುವ ಉದ್ದೇಶದಿಂದ ಈ ಎಕ್ಸ್ಕ್ಲೂಸಿವ್ ಶೋರೂಂ ಆರಂಭಿಸಲಾಗಿದೆ. ಕರ್ನಾಟಕದ ಗ್ರಾಹಕರ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸಂಸ್ಥೆ ತನ್ನ ರೀಟೇಲ್ ನೆಟ್ವರ್ಕ್ ಅನ್ನು ಮತ್ತಷ್ಟು ಬಲಪಡಿಸುತ್ತಿದೆ. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಉತ್ತಮ ಆರೋಗ್ಯಕ್ಕೆ ಗುಣಮಟ್ಟದ ನಿದ್ರೆ ಅಗತ್ಯವಾಗಿದ್ದು, ಅದಕ್ಕಾಗಿ ಉತ್ತಮ ಹಾಸಿಗೆ ಮತ್ತು ನಿದ್ರಾ ವ್ಯವಸ್ಥೆಗಳ ಮಹತ್ವ ಹೆಚ್ಚುತ್ತಿದೆ ಎಂದು ಸಂಸ್ಥೆಯ ಪ್ರತಿನಿಧಿಗಳು ತಿಳಿಸಿದರು. ಹೊಸ ಶೋರೂಂ ಮೂಲಕ ಗ್ರಾಹಕರಿಗೆ ವಿಶ್ವಮಟ್ಟದ ಸ್ಲೀಪ್ ಸೊಲ್ಯೂಷನ್ಸ್ ಒದಗಿಸುವ ಗುರಿಯನ್ನು ಪೆಪ್ಸ್ ಇಂಡಸ್ಟ್ರೀಸ್ ಹೊಂದಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು. ಪುರ್ಜಿತ್ ಎಂಟರ್ಪ್ರೈಸಸ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯಿತು. ನಾನು ಆವಾಗಲಿಂದನೂ ಪೆಪ್ಸ್ ಮ್ಯಾಟ್ರಸ್ನ ಡೀಲರ್ಶಿಪ್ ತಗೊಂಡು ಸೇಲ್ಸ್ ಮಾಡ್ತಾಯಿದ್ರೆ ಇವಾಗ ಪೆಪ್ಸ್ದು ಎಕ್ಸ್ಕ್ಲೂಸಿವ್ ಶೋರೂಮ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಇದು ಎಕ್ಸ್ಕ್ಲೂಸಿವ್ ಶೋರೂಮ್ ಹೆಂಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದರೆ, ನನ್ನ ಮ್ಯಾಟ್ರಸ್ನ ಬರೀ ಡಿಸ್ಪ್ಲೇ ಕಾಟ್ ಹಾಕ್ಬಿಟ್ಟು ಗೋಡೆಗೆ ಒರಗಿಸ್ಬಿಟ್ಟು ನಾನು ಮಾಡ್ತಾಯಿದ್ದೆ. ಆಗ ಕಸ್ಟಮರ್ ಬಂದವ್ರಿಗೆ ನಮಗೆ ಅದು ಫೀಲ್ ಚೆಕ್ ಮಾಡೋಕ್ಕೆ ನಮ್ಗೆ ಅದ್ರ ಬಗ್ಗೆ ತೋರ್ಸೋಕ್ಕಾಗ ನಮ್ಗೆ ಜಾಗ ಸಾಕಾಗ್ತಿರಲಿಲ್ಲ. ಹಾಗಾಗಿ ಇವಾಗ ಎಕ್ಸ್ಕ್ಲೂಸಿವ್ ಶೋರೂಮ್ ತಗೊಂಡು ಡಿಸ್ಪ್ಲೇ ಹಾಕಿ ಕಸ್ಟಮರ್ ಬಂದು ಇದ್ರ ಫೀಲ್ ಮಾಡಿ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಯಾವ ಮ್ಯಾಟ್ರಸ್ಕನ ಅವ್ರು ಹೋಗ್ಬೋದು. ಈಗ ಮ್ಯಾಟ್ರಸ್ ಸುಮಾರು ಮ್ಯಾಟ್ರಸ್ಗಳು ಬರುತ್ತೆ. ಮ್ಯಾಟ್ರಸ್ ತೊಗೊಂಡ್ರೆ ಒಂದು ಜನಿಮಾ ಬರುತ್ತೆ, ಇನ್ನೊಂದು ಬಂದು ರೆಷನಿಕ್ ಇದೆ, ಆರ್ಗಾನಿಕ್ ಇದೆ, ಸ್ಪೈನ್ ಗಾರ್ಡ್ ಅಂತ ಬರುತ್ತೆ. ಹಾಗೆ ಬಂದು ಸಿರಾಸ್ ಬರುತ್ತೆ. ಸಿರಾಸ್ ಮತ್ತು ಲ್ಯಾಟೆಕ್ಸ್ ಫಾರ್ಮ್ ಯೂಸ್ ಮಾಡ್ತಾರೆ. ನಾವು ನಾರ್ಮಲ್ ಮ್ಯಾಟ್ರಸಲ್ಲೆಲ್ಲ ಬಂದು ಪ್ಯೂ ಫಾರ್ಮ್ ಯೂಸ್ ಮಾಡ್ತಾರೆ, ಅದಕ್ಕೆ ಪೆಟ್ರೋಲ್ ಕೆಮಿಕಲ್ ಫಾರ್ಮ್ ಮಾಡ್ತಾರೆ. ಇದರಲ್ಲಿ ಪೆಪ್ಸಲ್ಲಿ ಸ್ವಲ್ಪ ಲ್ಯಾಟೆಕ್ಸ್ ಫಾರ್ಮ್ ಯೂಸ್ ಮಾಡ್ತಾರೆ. ನಾನು ಪೆಪ್ಸಲ್ಲಿ ಮಾಚೋಹಳ್ಳಿ ಸೈಡು ಏರಿಯಾ ಬಿಸ್ನೆಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಲಾಸ್ಟ್ 6 ಇಯರ್ಸಿಂದ. ಸೊ ನಾವು ಏನಂತಂದರೆ ಪೆಪ್ಸ್ ಅಂತಂದರೆ ಒಂದು ಸ್ಪ್ರಿಂಗ್ ಪ್ರಾಡಕ್ಟು ಅನ್ನೋದೊಂದು ಇದೆ ಮೈಂಡ್ಸೆಟ್ಟು. ಸ್ಪ್ರಿಂಗ್ ಜೊತೆಗೆ ನಮ್ಮ ಹತ್ರ ಕಾಯರ್ದು ಕೂಡ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ಬೇಸಿಕಲಿ ನಾವು ಏನಕ್ಕೆ ಕಾಯರ್ನ ಮಾಡ್ತಾಯಿದ್ದೀವಿ ಅಂತಂದರೆ, ಅದು ಬಂದ್ಬಿಟ್ಟು ಫಾರ್ಮರ್ ಪ್ರಾಡಕ್ಟು, ಅಂದರೆ ತೆಂಗಿನ ನಾರಿಂದ ಮಾಡೋವಂಥದ್ದು. ನಾವು ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸಿಗೆ ವಿ ಆರ್ ದ ಸಪೋರ್ಟರ್ಸ್. ಸೊ ಅದಕ್ಕೋಸ್ಕರ ನಾವು ಒಳ್ಳೆ ಕ್ವಾಲಿಟಿ ಇದನ್ನು ಕಾಯರ್ನ ಇದು ಮಾಡಿಕೊಂಡು ತೊಗೊಂಡು ಫಾರ್ಮರ್ಸ್ಗೆ ಹೆಲ್ಪ್ ಮಾಡ್ತಾಯಿದ್ದೀವಿ.